ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾನು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮತ್ತೊಂದು 14 ಮಾರ್ಕ್ಸ್ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ರಮಾನುಜಂ patented automatic door closer and granted to Mr. Raju. ಸೊ ಆಟೋಮ್ಯಾಟಿಕ್ ಡೋರ್ ಕ್ಲೋಸರ್ ಪೇಟೆಂಟ್ ಅನ್ನ ಕೊಡ್ತಾ ಇದ್ದಾರೆ ರಾಜು ಅನ್ನೋರಿಗೆ. ಸೊ ರಾಯಲ್ಟಿ ಈಸ್ ₹5 for every closer. Minimum rent is 2,500 per annum. So ಶಾರ್ಟ್ ವರ್ಕಿಂಗ್ಸ್ ಏನಾದ್ರು ಆದ್ರೆ ಸರ್ಪ್ಲಸ್ ಇಂದ ಪೇಬಲ್ ದ ನೆಕ್ಸ್ಟ್ 2 years. ದ ನೆಕ್ಸ್ಟ್ 2 years ಅಂದ್ರೆ ಇಟ್ ಇಸ್ ಫ್ಲೋಟಿಂಗ್ ರಿಕೂಪ್ಮೆಂಟ್. ಯಾವಾಗ ಶಾರ್ಟ್ ವರ್ಕಿಂಗ್ ಆಗುತ್ತೋ ಅಲ್ಲಿಂದ ನೆಕ್ಸ್ಟ್ 2 years ಟೈಮ್ ಇರುತ್ತೆ ಸರ್ಪ್ಲಸ್ ಇಂದ ರಿಕವರ್ ಮಾಡೋದಕ್ಕೆ. Second year onwards, the dead rent is agreed upon at 2,000 instead of 2,500. So second year in the 2,000 instead of 2,500. First year matra 2,500. Second year in the 2,000. Minimum rent. Dead rent means minimum rent. ಆಮೇಲೆ ಏನು ಚೇಂಜ್ ಆಗಲ್ಲ ಅದು. ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಯೂನಿಟ್ಸ್, ದ ಕ್ಲೋಸಿಂಗ್ ಸ್ಟಾಕ್ ನಂಬರ್ ಆಫ್ ಯೂನಿಟ್ಸ್. ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಹೇಳಿದ್ದಾರೆ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರಾಜು. ರಾಜು ಈಸ್ ಲೆಸ್ಸಿ ಹಿಯರ್. ಸೊ ಮಿನಿಮಮ್ ರೆಂಟ್ ಮೆಥಡ್ ಎಲ್ಲ ಕೇಳಿದ್ದಾರೆ. ಸೊ ಇಲ್ಲಿ ನೀವೊಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಲ್ಸ್ ಕೊಟ್ಟಿಲ್ಲ ಇಲ್ಲಿ, ದೇರ್ ಇಸ್ ನೋ ಸೇಲ್ಸ್ ಫಿಗರ್. ಸೊ ನೀವು ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ಏನ್ ಮಾಡ್ತಿದ್ರಿ, ಫಸ್ಟ್ ಓಪನಿಂಗ್ ಸ್ಟಾಕು ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಂತೆಲ್ಲ ಮಾಡ್ತಾ ಇದ್ರಿ. ಸೊ ಅದೇ ಟೆಕ್ನಿಕ್ ನ ಇಲ್ಲಿ ಬಳಸ್ಕೋಬೇಕು. ಸೇಲ್ಸ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರೊಡಕ್ಷನ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಯಾಕೆ ಹೇಳಿದೆ ಅಂದ್ರೆ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಓಪನಿಂಗ್ ಸ್ಟಾಕ್ ಇದೆ ಮತ್ತೆ ಪರ್ಚೇಸಸ್ ಇದೆ. ಕ್ರೆಡಿಟ್ ಸೈಡ್ ಸೇಲ್ಸ್ ಇದೆ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಇದೆ, ಇಷ್ಟು ಮಾತ್ರ ಇದೆ. ಸೊ ಆಗ ಸೇಲ್ಸ್ ಅಂದ್ರೆ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ. ಸೊ ಪರ್ಚೇಸಸ್ ಬದಲು ಇಲ್ಲಿ ಪ್ರೊಡಕ್ಷನ್ ಅಂತ ತಗೊಂಡಿದ್ದೀವಿ. ಸೊ ಸೇಲ್ಸ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರೊಡಕ್ಷನ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಪ್ರತಿ ಇಯರ್ಗೂ ಮಾಡ್ಬೇಕನ್ನ. ಸೊ ಫಸ್ಟ್ ಇಯರ್ದು ತಗೊಳ್ಳಿ, 125 ಓಪನಿಂಗ್ ಸ್ಟಾಕು, ಸಾರಿ ಓಪನಿಂಗ್ ಸ್ಟಾಕ್ ಶುಡ್ ಬಿ 0 ಫಸ್ಟ್ ಇಯರ್ ಆಯ್ತಾ. ಸೊ ಓಪನಿಂಗ್, ಯಾಕಂದ್ರೆ ಕರೆಂಟ್ ಇಯರ್ ಕ್ಲೋಸಿಂಗ್ ಸ್ಟಾಕು ನೆಕ್ಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಆದ್ರಿಂದ ಇದೇ ಫಸ್ಟ್ ಇಯರ್ ಆಗಿರೋದ್ರಿಂದ ಅಲ್ಲಿ ಓಪನಿಂಗ್ ಸ್ಟಾಕ್ ಏನು ಇರೋದಿಲ್ಲ. ಸೊ ಅದರಿಂದ ಓಪನಿಂಗ್ ಸ್ಟಾಕ್ ಇಸ್ 0 ಪ್ಲಸ್ ಪ್ರೊಡಕ್ಷನ್ 125 ಮೈನಸ್ ಕ್ಲೋಸಿಂಗ್ ಸ್ಟಾಕ್ 25. ಸೊ 100 ಯೂನಿಟ್ಸ್ ಆಗುತ್ತೆ. ಸೊ ಸೇಲ್ಸ್ ಈಸ್ 100 ಯೂನಿಟ್ಸ್ ಫಾರ್ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ತಗೊಂಡ್ರೆ ಫಸ್ಟ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಏನಿದೆಯಲ್ಲ 25. ಸೊ ಇದು ಓಪನಿಂಗ್ ಸ್ಟಾಕ್ ಆಗುತ್ತೆ ಸೆಕೆಂಡ್ ಇಯರ್ಗೆ. ಸೊ ಅದರಿಂದ ಓಪನಿಂಗ್ ಸ್ಟಾಕ್ 25 ಅಂತ ತಗೊಳ್ಳಿ. ಪ್ರೊಡಕ್ಷನ್ ಇಸ್ 225 ಮೈನಸ್ ಕ್ಲೋಸಿಂಗ್ ಸ್ಟಾಕ್ 50, 200 ಯೂನಿಟ್ಸ್ ಆಗುತ್ತೆ. ಸೊ ದಿಸ್ ಇಸ್ ಸೇಲ್ಸ್ ಫಾರ್ ಸೆಕೆಂಡ್ ಇಯರ್. ಈಗ ಸೆಕೆಂಡ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ 50. ಸೊ ದಿಸ್ ಬಿಕಮ್ಸ್ ಓಪನಿಂಗ್ ಸ್ಟಾಕ್ ಫಾರ್ ದ ಥರ್ಡ್ ಇಯರ್. The third year opening stock 50 plus production 225
ಮೈನಸ್ ಕ್ಲೋಸಿಂಗ್ ಸ್ಟಾಕ್ 35, 300 ಯೂನಿಟ್ಸ್ ಆಗುತ್ತೆ ಸೇಲ್ಸ್. ನಾವು ಥರ್ಡ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಏನಿದೆ 35, this becomes opening stock for fourth year. Fourth year production is 515. So 35 plus 515 minus closing stock 50 equals 500. 500 units. So ಈಗ ಅನಾಲಿಸಿಸ್ ಟೇಬಲ್ ಮಾಡೋಣ. ಇಯರ್ ಮತ್ತೆ ಸೇಲ್ಸ್ ಕಾಪಿ ಮಾಡ್ಕೊಳ್ಳಿ. ಸೊ ಸೇಲ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು 100, 200, 300, 500. ಅದನ್ನ ಕಾಪಿ ಮಾಡ್ಕೊಳ್ಳಿ. ಪ್ರೊಡಕ್ಷನ್ ಮೇಲಲ್ಲ, ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ರಾಯಲ್ಟಿ ಈಸ್ ₹5 ಪರ್ ಯೂನಿಟ್ ಸೋಲ್ಡ್. ಇಂಟು 5 ಮಾಡಬೇಕು ಎಲ್ಲಾದ್ರು. ಸೇಲ್ಸ್ ಇಂಟು 5, ನಂಬರ್ ಆಫ್ ಯೂನಿಟ್ಸ್ ಇಂಟು 5, ಎಷ್ಟು ರಾಯಲ್ಟಿ ಬರುತ್ತೆ. ಸೊ ಮಿನಿಮಮ್ ರೆಂಟು ಫಸ್ಟ್ ಇಯರ್ ಮಾತ್ರ 2500 ಇರುತ್ತೆ. ಇನ್ನು ಮಿಕ್ಕಿದ ಎಲ್ಲ ವರ್ಷನೂ 2000 ಇರುತ್ತೆ. ಸೊ ಇದು ಕ್ವೆಶ್ಚನ್ ಎಲ್ಲ ಕೊಟ್ಟಿದ್ದಾರೆ. ಇಟ್ ರಿಮೈನ್ಸ್ ಅನ್ಚೇಂಜ್ ಆಫ್ಟರ್ 1 year. ಸೊ ಈಗ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಅನ್ನ ಕಂಪೇರ್ ಮಾಡಿ. ಸೊ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಬರುತ್ತೆ 2000. ಸೊ ಮಿನಿಮಮ್ ರೆಂಟ್ ಅನ್ನ ಕಟ್ಟಲೇಬೇಕು, 2500 ಕಟ್ತಾನೆ. ಅದು ಔಟ್ಪುಟ್ ಮೇಲೆ 500, ಶಾರ್ಟ್ ವರ್ಕಿಂಗ್ ಈಸ್ 2000. ಹಾಗೆ ಸೆಕೆಂಡ್ ಇಯರ್ಗೆ ಬಂದ್ರೆ 1000 ಮತ್ತೆ 2000 ಇದೆ. ಸೊ ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ 1000, 2000 ಮಿನಿಮಮ್ ರೇಟ್ ಕಟ್ಟಲೇಬೇಕು ಸೆಕೆಂಡ್ ಇಯರ್ಗೆ. ಅದರಲ್ಲಿ 1000 ಔಟ್ಪುಟ್ ಮೇಲೆ ಅಂದ್ರೆ ಸೇಲ್ಸ್ ಮೇಲೆ, ಮತ್ತೆ 1000 ಶಾರ್ಟ್ ವರ್ಕಿಂಗ್. 1500 ಮತ್ತೆ 2000 ಇದೆ. ಸೊ ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ ಇದೆ 500. ಮತ್ತೆ ಇಲ್ಲಿ 2000 ಇರ್ರಿಕವರ್ ಆಗುತ್ತೆ. ಯಾಕೆ ಅಂದ್ರೆ ನೆಕ್ಸ್ಟ್ 2 years ಮಾತ್ರ ಚಾನ್ಸ್ ಇರೋದು ರಿಕವರ್ ಮಾಡೋದಕ್ಕೆ. ಸೊ ಫಸ್ಟ್ ಇಯರ್ ಏನು 2000 ಶಾರ್ಟ್ ವರ್ಕಿಂಗ್ ಆಗಿತ್ತು ಅದು ಈಗ ಎಕ್ಸ್ಪೈರ್ ಆಗುತ್ತೆ. 2 ವರ್ಷ ಟೈಮ್ ಇರೋದು. ಸೊ ಅದರಿಂದ ಇರ್ರಿಕವರ್ಡ್ 2000. ಸೊ ಅದ್ರ ಮಿನಿಮಮ್ ರೆಂಟ್ ಕಟ್ಟಲೇಬೇಕಾಗತ್ತೆ 2000. ಅದರಲ್ಲಿ 1500 ಸೇಲ್ಸ್ ಮೇಲೆ, 500 ಶಾರ್ಟ್ ವರ್ಕಿಂಗ್. ಫೋರ್ತ್ ಇಯರ್ 2500 ಮತ್ತೆ 2000 ಇದೆ. ಇಲ್ಲಿ 500 ಸರ್ಪ್ಲಸ್ ಇದೆ. ಆ ಸರ್ಪ್ಲಸ್ ನ ರಿಕವರಿಗೆ ಬಳಸಬಹುದು. 500 ಪೂರ್ತಿ ರಿಕವರಿಗೆ ಬಳಸಬಹುದು. ಸೊ ಈ 1000 ಅಲ್ಲಿ ಸೆಕೆಂಡ್ ಇಯರ್ ಏನು ಶಾರ್ಟ್ ವರ್ಕಿಂಗ್ ಆಗಿತ್ತು ಅದನ್ನ ಇಲ್ಲಿ ರಿಕವರ್ ಮಾಡಬಹುದು. 500 ಮಾತ್ರ ರಿಕವರ್ ಆಗುತ್ತೆ, ಮತ್ತೆ 500 ಇರ್ರಿಕವರ್ ಆಗುತ್ತೆ. ಯಾಕೆ ಅಂದ್ರೆ ಈ 1000ಗೆ ಇರೋದು ನೆಕ್ಸ್ಟ್ 2 years ಮಾತ್ರ ಟೈಮ್. ಅದರಿಂದ 500 ರಿಕವರ್ ಆಗುತ್ತೆ, 500 ಇರ್ರಿಕವರ್ ಆಗುತ್ತೆ. ದಿಸ್ ಇಸ್ ಎ ಲಾಸ್ ಟು ದ ಲೆಸ್ಸಿ. ಸೊ 2000 ಮಿನಿಮಮ್ ರೆಂಟ್ ಕಟ್ಟಲೇಬೇಕು. ಅದರಲ್ಲಿ 2500 ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು, -500 ಸರ್ಪ್ಲಸ್ ರಿಕವರ್ ಆಗಿರೋದು. ಸೊ ಹೀಗೆ ಅನಾಲಿಸಿಸ್ ಟೇಬಲ್ ಬರುತ್ತೆ. ಸೊ ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರಾಜು. ಸೊ ರಾಜು ಅಂದ್ರೆ ಇಲ್ಲಿ ಈಸ್ ಎ ಲೆಸ್ಸಿ, ಈಸ್ ದ ಯೂಸರ್ ಆಫ್ ದ ಪ್ರಾಪರ್ಟಿ. ಇದಕ್ಕಿಂತ ಮುಂಚೆ ನಾನೊಂದು ಸ್ಲೈಡ್ ಅನ್ನ ತೋರಿಸ್ತೀನಿ. ಅದು ಸಿಂಪ್ಲಿಫೈ ಮಾಡುತ್ತೆ. ಪ್ರತಿ ವರ್ಷ ನಾವು 4 ಎಂಟ್ರೀಸ್ ಅನ್ನ ನಾವು ಪಾಸ್ ಮಾಡ್ತೀವಿ ಲೆಸ್ಸಿ ಬುಕ್ಸ್ ಅಲ್ಲಿ. ಮೊದಲನೇದು ಆ ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಏನಿದೆ ಅದು ಡ್ಯೂ ಇರೋದಕ್ಕೆ. ರಾಯಲ್ಟಿ ಅಥವಾ ಮಿನಿಮಮ್ ರೆಂಟು ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ.
ಒಂದು ವೇಳೆ ಆ ರಾಯಲ್ಟಿನಲ್ಲಿ ಏನಾದ್ರೂ ಸರ್ಪ್ಲಸ್ ಇದ್ದು ಅದು ರಿಕವರ್ ಆಗಿದ್ರೆ ಇನ್ನೊಂದು ಎಂಟ್ರಿ ಬರುತ್ತೆ ಅಲ್ಲಿ. ಇನ್ನೊಂದು ಎಂಟ್ರಿ ಅಂದ್ರೆ ಇನ್ನೊಂದು ಅಕೌಂಟ್ ಬರುತ್ತೆ ಅಷ್ಟೇ, ಅದನ್ನೇ ಕಾಂಪೌಂಡ್ ಎಂಟ್ರಿ ಬರುತ್ತೆ. ಸೆಕೆಂಡ್ ಎಂಟ್ರಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ, ಒಳ್ಳೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ರೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಬರುತ್ತೆ. ಮೂರನೇದು ಪೇಯ್ಡ್, ಆ ಅಮೌಂಟ್ ಅನ್ನ ಪೇ ಮಾಡ್ತಾರಲ್ಲ ಆಕ್ಚುಯಲ್ ರಾಯಲ್ಟಿ, ಸೊ ಪೇ ಮಾಡಿದ್ದಕ್ಕೆ ಒಂದು ಎಂಟ್ರಿ ಬರುತ್ತೆ. ಕೊನೆಗೆ P&L ಅಕೌಂಟ್ ಟ್ರಾನ್ಸ್ಫರ್ಗೆ ಒಂದು ಎಂಟ್ರಿ ಬರುತ್ತೆ. ಈಗ ನಾಮಿನಲ್ ಅಕೌಂಟ್ಸ್ನೆಲ್ಲ ನಾವು ಕ್ಲೋಸ್ ಮಾಡ್ತೀವಿ ಇಯರ್ ಎಂಡ್ಗೆ ಅಲ್ವಾ. ನಾಮಿನಲ್ ಅಕೌಂಟ್ಸ್ ಅಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಎಲ್ಲ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಕೌಂಟ್ಸ್ ಮತ್ತೆ ಎಲ್ಲ ಇನ್ಕಮ್ಸ್ ಅಂಡ್ ಗೇನ್ ಅಕೌಂಟ್ಸ್ ನಾವು ಕ್ಲೋಸ್ ಮಾಡಬೇಕು. ರಾಯಲ್ಟಿ ಇಸ್ ಆಲ್ಸೋ ಎ ನಾಮಿನಲ್ ಅಕೌಂಟ್, ಅದು ಕೂಡ ಒಂದು ಎಕ್ಸ್ಪೆನ್ಸ್ ಲೆಸ್ಸಿಗೆ, ಅಂದ್ರೆ ಅದನ್ನು ಕೂಡ ನಾವು ಕ್ಲೋಸ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ಸ್ ಏನಾದ್ರು ಇರ್ರಿಕವರ್ ಆಗಿದ್ರೆ ಅದು ಕೂಡ ಒಂದು ಲಾಸ್ ಲೆಸ್ಸಿಗೆ, ಸೊ ಅದರಿಂದ ಅದನ್ನು ಕೂಡ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ ರಾಯಲ್ಟಿ ಎಕ್ಸ್ಪೆನ್ಸ್ ಏನಿದೆ ಪೇ ಮಾಡಿರೋದು ಅದನ್ನು ಕೂಡ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ 4 ಎಂಟ್ರೀಸ್ ಬರುತ್ತೆ. ಸೊ ಫಸ್ಟ್ ಎಂಟ್ರಿ ರಾಯಲ್ಟಿ ಅಥವಾ ಮಿನಿಮಮ್ ರೆಂಟ್ ಡ್ಯೂ ಇರೋದಕ್ಕೆ, ಅದಕ್ಕೆ ಡ್ಯೂ ಅನ್ನೋದನ್ನ ಹೈಲೈಟ್ ಮಾಡಿದ್ದೀನಿ. ಶಾರ್ಟ್ ವರ್ಕಿಂಗ್ ಏನಾದರೂ ರಿಕವರ್ ಆಗಿದ್ರೆ ಅಲ್ಲೇ ಒಂದು ಎಕ್ಸ್ಟ್ರಾ ಅಕೌಂಟ್ ಬರುತ್ತೆ ಅಷ್ಟೇ, ಕಾಂಪೌಂಡ್ ಎಂಟ್ರಿ ಬರುತ್ತೆ ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ರಿಕವರ್ ಆಗಿದೆ ಅಂತ, ಸೊ ಅದೇನು ಸಪ್ರೇಟ್ ಎಂಟ್ರಿ ಅಲ್ಲ, ಸೊ ಅಲ್ಲೇನೆ ಬರುತ್ತೆ ಅಕೌಂಟ್, ಒಂದು ಎಕ್ಸ್ಟ್ರಾ ಅಕೌಂಟ್ ಬರುತ್ತೆ. ಎರಡನೇದು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ, ಸೊ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ರಾಯಲ್ಟಿ ಅರ್ನ್ಡ್ ಕಡಿಮೆ ಇದೆ, ಸೊ ಅಲ್ಲಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೋಸ್ಕರ ಈ ಎಂಟ್ರಿ ಬರುತ್ತೆ, ಶಾರ್ಟ್ ವರ್ಕಿಂಗ್ ಕ್ರಿಯೇಟೆಡ್. ಮೂರನೇದು ಪೇಯ್ಡ್, ಸೊ ರಾಯಲ್ಟಿನ ಪೇ ಮಾಡಿದ್ದಕ್ಕೆ, ಬ್ಯಾಂಕ್ ಅಕೌಂಟ್ ಮತ್ತೆ ಲೆಸ್ಸರ್ ಅಕೌಂಟ್ ಬರುತ್ತೆ. ಕೊನೆಯದು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ, ಅಲ್ಲೇನಾದ್ರೂ ಶಾರ್ಟ್ ವರ್ಕಿಂಗ್ ಇರ್ರಿಕವರ್ ಆಗಿದ್ರೆ ಅದು ಕೂಡ ಲಾಸ್ ಏನೆ, ಮತ್ತೆ ರಾಯಲ್ಟಿ ಅಕೌಂಟ್ ಬರುತ್ತೆ, ಇಟ್ಸ್ ಅನ್ ಎಕ್ಸ್ಪೆನ್ಸ್. ಸೊ ರೀತಿ 4 ಎಂಟ್ರೀಸ್ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇನ್ ದ ಬುಕ್ಸ್ ಆಫ್ ಲೆಸ್ಸಿ ಈ 4 ಎಂಟ್ರೀಸ್ ಬರುತ್ತೆ. ಅಂಡ್ ದಿಸ್ ಈಸ್ ಅಂಡರ್ ಮಿನಿಮಮ್ ರೆಂಟ್ ಅಕೌಂಟ್, ದಿಸ್ ಈಸ್ ಅಂಡರ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್. ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಅಂದ್ರೆ ಅಲ್ಲಿ ಮಿನಿಮಮ್ ರೆಂಟ್ ಅಂತ ಬರೋದಿಲ್ಲ, ಎಲ್ಲ ಕಡೆ ರಾಯಲ್ಟಿ ಅಂತಾನೆ ಬರುತ್ತೆ ಅಷ್ಟೇನೆ. ವಿತ್ ಮಿನಿಮಮ್ ರೆಂಟ್ ಅಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ ಅದ್ರ ಕೆಳಗೆ ಮಾಡ್ತಾರೆ ಅಷ್ಟೇ, ಅದ್ರ ಕೆಳಗೆ ಎಂಟ್ರೀಸ್ ಬರುತ್ತೆ. ಸೊ ಜರ್ನಲ್ ಎಂಟ್ರೀಸ್, ದ ಬುಕ್ಸ್ ಆಫ್ ಮಿಸ್ಟರ್ ರಾಜು. ಸೊ ಮೊದಲನೇದು ಹೇಳ್ದೆ ಡ್ಯೂ ಇರೋದಕ್ಕೆ ಅಂತ. ಸೊ ಫಸ್ಟ್ ಇಯರ್ ಮಿನಿಮಮ್ ರೆಂಟ್ ಪೇಯಬಲ್, ಫಸ್ಟ್ ಇಯರ್ ಮಿನಿಮಮ್ ರೆಂಟ್ ಪೇಯಬಲ್. ಸೊ 2500 ಇದೆ ಫಸ್ಟ್ ಇಯರ್ಗೆ ಮಿನಿಮಮ್ ರೆಂಟು. ಸೊ 2500, 2500. ಸೊ Ramanujam is the lessor, he is the owner of the property. ಎರಡನೇ ಎಂಟ್ರಿ ಫಸ್ಟ್ ಇಯರ್ ಅಲ್ಲೇನೆ ಆ ಮಿನಿಮಮ್ ರೆಂಟ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ, ಯಾಕಂದ್ರೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ, ಸ್ಲೈಡ್ ಅಲ್ಲಿ ತೋರಿಸಿದೆ ನಾನು. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಒಂದು ಎಂಟ್ರಿ ಬೇಕು ಅಂತ, ಸೊ ಅದರಿಂದ ಈ ಎಂಟ್ರಿನ ಮಾಡಬೇಕು. ಅದರಲ್ಲಿ ರಾಯಲ್ಟಿ ಇನ್ಕ್ಲೂಡ್ ಆಗಿದೆ 500, ಇದು ಔಟ್ಪುಟ್ ಮೇಲೆ ಅಲ್ಲ, ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು 500, ಮತ್ತೆ ಶಾರ್ಟ್ ವರ್ಕಿಂಗು 2000, ಎರಡು ಸೇರಿ 2500. ಇದು ಮಿನಿಮಮ್ ರೆಂಟ್ ಅಲ್ಲಿ ಸೇರಿದೆ ಅಂತ. ಸೊ ಮೇಲೆ ಫಸ್ಟ್ ಎಂಟ್ರಿನಲ್ಲಿ ಏನ್ ಮಾಡಿದೀವಿ, ಮಿನಿಮಮ್ ರೆಂಟ್ ರಮಾನುಜಮ್ಗೆ ಡ್ಯೂ ಇದೆ ಅಂತ.
ಮಿನಿಮಮ್ ರೆಂಟ್ ರಾಮಾನುಜಂಗೆ ಡ್ಯೂ ಇದೆ 2500. ಎರಡನೇ ಎಂಟ್ರಿನಲ್ಲಿ ಆ 2500 ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ. ಸೊ 500 ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್, 2000 ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ಇದೆ. ಸೊ ಒಂದು ಡ್ಯೂ ಇರೋದಕ್ಕೆ, ಇನ್ನೊಂದು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ. ಈಗ ಪೇಯ್ಡ್ ಮೂರನೇದು ಅದೇ ಅಲ್ವಾ? ಮೂರನೇದು ಅದೇ. ಸೊ ಪೇಯ್ಡ್ ರಾಮಾನುಜಂ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ರಾಯಲ್ಟಿನ ಪೇ ಮಾಡ್ತಾನೆ ಆಕ್ಚುಯಲ್ ಆಗಿ ಅದನ್ನ ಇಲ್ಲಿ ಬರೀಬೇಕು. 2500. ಯೂಶಲಿ ಅವರು ಚೆಕ್ ಅನ್ನ ಕೊಡ್ತಾರೆ, ಸೊ ಅದನ್ನ ಬ್ಯಾಂಕ್ ಅಕೌಂಟ್ ಹಾಕಬೇಕು. ಕ್ರೆಡಿಟ್ಗೆ ರಾಮಾನುಜಂಗೆ ಪೇ ಮಾಡ್ತಾ ಇದ್ದಾರೆ, ಸೊ ಅವರ ಅಕೌಂಟು ಡೆಬಿಟ್. ಇದು P&L ಅಕೌಂಟ್ ಟ್ರಾನ್ಸ್ಫರ್. ಸೊ ರಾಯಲ್ಟಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ರಾಯಲ್ಟಿ ಇಸ್ ಅನ್ ಎಕ್ಸ್ಪೆನ್ಸ್. P&L ಅಕೌಂಟಿಗೆ ಡೆಬಿಟ್ ಕೊಡ್ತಾ ಇದ್ದೀವಿ. P&L ಅಕೌಂಟ್ ಇಸ್ ಅ ನಾಮಿನಲ್ ಅಕೌಂಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಸೊ P&L ಅಕೌಂಟಿಗೆ ಡೆಬಿಟ್ ಕೊಡ್ತೀವಿ ಟು ರಾಯಲ್ಟಿ ಅಕೌಂಟ್. ಸೊ ರಾಯಲ್ಟಿ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ, ಕ್ರೆಡಿಟ್ ಮಾಡಿ. ಸೊ 500. ಸೊ ಇಲ್ಲಿ 2500 ತಗೋಬಾರ್ದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ. ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಎಷ್ಟಿದೆ ಅದ್ ಮಾತ್ರ ತಗೋಬೇಕು. ಯಾಕಂದ್ರೆ ಆ ಶಾರ್ಟ್ ವರ್ಕಿಂಗ್ ಏನಿದೆ 2000, ಅದನ್ನ ಮಾಡೋದಕ್ಕೆ ಬೇರೆ ಎಂಟ್ರಿ ಇದೆ. ಆ ಶಾರ್ಟ್ ವರ್ಕಿಂಗ್ ಏನಾದ್ರೂ ಇರ್ರಿಕವರ್ ಆದ್ರೆ ಆಗ ಅದನ್ನ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆದ್ರೆ ಈಗ ಇನ್ನೂ ಅವಕಾಶ ಇದೆ ಅಲ್ಲಿ 2 years. ಸೊ ನೆಕ್ಸ್ಟ್ 2 years ಅಲ್ಲಿ ಆ 2000 ರಿಕವರ್ ಆಗ್ಬೋದು. ಸೊ ಅದರಿಂದ ಇನ್ನೂ ಅವಕಾಶ ಇರೋದ್ರಿಂದ ನಾವು P&L ಅಕೌಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಯಾವಾಗ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವೋ ಇನ್ನ ಆ ಲಾಸ್ ಅನ್ನ ಮಿಟಿಗೇಟ್ ಮಾಡೋದಕ್ಕೆ ಅಥವಾ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಆದ್ರೆ ಇನ್ನು ಇಲ್ಲಿ ಅವಕಾಶ ಇದೆ, ನೆಕ್ಸ್ಟ್ 2 years ವರೆಗೂ ಅವಕಾಶ ಇದೆ ಆ 2000 ಆ ಲಾಸ್ ಅನ್ನ ರಿಕವರ್ ಮಾಡೋದಕ್ಕೆ. ಸೊ ಅದರಿಂದ ನಾವು ರಾಯಲ್ಟಿನ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ. ರಾಯಲ್ಟಿ ಅರ್ನ್ಡ್ 500. ಸೊ ನೆಕ್ಸ್ಟ್ ಇಯರ್ ಸೇಮ್ ಟೈಪ್ ಆಫ್ ಎಂಟ್ರೀಸ್ ಬರುತ್ತೆ. ಮಿನಿಮಮ್ ರೆಂಟ್ ಟು ರಾಮಾನುಜಂ. ಎಷ್ಟಿದೆ? 2000. ಎರಡನೇ ವರ್ಷ 2000 ಇರೋದು ಕ್ವಶನ್ ಕೊಟ್ಟಿದ್ದಾರೆ. ಸೊ 2000. ಇನ್ನೊಂದು ಡ್ಯೂ ಇರೋದಕ್ಕೆ ಎಂಟ್ರಿ, ಸಾರಿ ಏನಂತಾರೆ ಅದಕ್ಕೆ, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಎಂಟ್ರಿ. ಸೊ ದಿಸ್ ಇಸ್ ಅನ್ ಎಂಟ್ರಿ ಫಾರ್ ಡ್ಯೂ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಎಂಟ್ರಿ ಇದು. ಸೊ ಸೇಮ್ ಟೈಪ್ ಆಫ್ ಎಂಟ್ರಿ, ರಾಯಲ್ಟಿ, ಶಾರ್ಟ್ ವರ್ಕಿಂಗ್, ಮಿನಿಮಮ್ ರೆಂಟ್ ಅಕೌಂಟ್. ಸೊ ರಾಯಲ್ಟಿ ಅರ್ನ್ಡ್ ಅದರಲ್ಲಿ ಎಷ್ಟಿದೆ? 1000 ರೂಪಾಯಿ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದು 1000 ರೂಪಾಯಿ. ಸೊ ಟೋಟಲ್ 2000 ಮಿನಿಮಮ್ ರೆಂಟ್ ಇದೆ. ಸೊ ಇದು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಎಂಟ್ರಿ. ಮಿನಿಮಮ್ ರೆಂಟ್ ಇನ್ಕ್ಲೂಡ್ಸ್ 1000 ರಾಯಲ್ಟಿ ಅಂಡ್ 1000 ಶಾರ್ಟ್ ವರ್ಕಿಂಗ್. ಸೊ ನೆಕ್ಸ್ಟ್ ಪೇ ಮಾಡಿದ್ದಕ್ಕೆ ಪೇಯ್ಡ್ ಎಂಟ್ರಿ, ಸೇಮ್ ಎಂಟ್ರಿ, ರಾಮಾನುಜಂ ಟು ಬ್ಯಾಂಕ್. ಎಷ್ಟು ಆಕ್ಚುಯಲ್ ಅಮೌಂಟ್ ನ ಪೇ ಮಾಡ್ತಾರೆ 2000 ಅಷ್ಟನ್ನ ಬರೀಬೇಕು. ಸೊ ಥರ್ಡ್ ಇಯರ್ ಕೂಡ ಅದೇ ಬರುತ್ತೆ. ಅದಕ್ಕಿಂತ ಮುಂಚೆ ಸೆಕೆಂಡ್ ಇಯರ್ P&L ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ಎಷ್ಟು ರಾಯಲ್ಟಿ ಅರ್ನ್ ಮಾಡಿದ್ದಾರೆ ಅಷ್ಟು ಮಾತ್ರ. ಇರ್ರಿಕವರ್ ಇನ್ನೂ ಆಗಿಲ್ಲ. ಸೊ ಅನಾಲಿಸಿಸ್ ಟೇಬಲ್ ನೋಡ್ಕೊಳ್ಳಿ ಇದನ್ನ ಮಾಡಬೇಕಾದ್ರೆ. ಸೊ ಅನಾಲಿಸಿಸ್ ಟೇಬಲ್ ನೋಡ್ಕೊಂಡೇ ಮಾಡಬೇಕು. ಸೊ ಪೇಮೆಂಟ್ ಆಯ್ತು, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಯ್ತು. ಈಗ ಥರ್ಡ್ ಇಯರ್
ಇದು ಡ್ಯೂ ಇರೋದಕ್ಕೆ ಎಂಟ್ರಿ. ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ರಮಾನುಜಮ್ ಅಕೌಂಟ್. ಸೊ ದಿಸ್ ಇಸ್ ಫಾರ್ ಡ್ಯೂ. ಸೊ ಥರ್ಡ್ ಇಯರ್ ಎಷ್ಟಿದೆ ಮಿನಿಮಮ್ ರೆಂಟು? 2000. ಈಗ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ, ಸೊ ಇಲ್ಲೂ ಶಾರ್ಟ್ ವರ್ಕಿಂಗ್ ಇದೆ ಥರ್ಡ್ ಇಯರ್ ಅಲ್ಲೂ. ಸೊ ರಾಯಲ್ಟಿ ಈಸ್ 1500, ರಾಯಲ್ಟಿ ಅರ್ನ್ಡ್. ಶಾರ್ಟ್ ವರ್ಕಿಂಗ್ is 500. So total 2000. ಸೊ ಅಷ್ಟು ಮಿನಿಮಮ್ ರೆಂಟ್ ಅನ್ನ ಕಟ್ಟಬೇಕು. ಸೊ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ. ಪೇ ಮಾಡಿದ್ದಕ್ಕೆ ರಮಾನುಜಮ್ ಟು ಬ್ಯಾಂಕ್ ಅಕೌಂಟ್. ಸೊ ಆಕ್ಚುಲ್ ಆಗಿ ಎಷ್ಟು ಪೇ ಮಾಡ್ತಾರೆ, ಬ್ಯಾಂಕ್ ಇಂದ ಎಷ್ಟು ಹೋಗುತ್ತೆ, ಅದು 2000. P&L ಅಕೌಂಟ್ ಟ್ರಾನ್ಸ್ಫರ್ಗೆ ಒಂದು ಎಂಟ್ರಿ. ಸೊ ಇಲ್ಲಿ ಶಾರ್ಟ್ ವರ್ಕಿಂಗು ಇರ್ರಿಕವರ್ ಆಗಿದೆ. ಸೊ ಆದ್ರಿಂದ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಡೆಬಿಟ್ ಕೊಟ್ಟು, ಶಾರ್ಟ್ ವರ್ಕಿಂಗ್ ಇದು ಇರ್ರಿಕವರ್ ಆಗಿರೋದು, ಇಟ್ ಈಸ್ ಇರ್ರಿಕವರ್ಡ್. ಸೊ 2000 ಇದೆ. ಸೊ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಇನ್ ದ ಥರ್ಡ್ ಇಯರ್. ಶಾರ್ಟ್ ವರ್ಕಿಂಗ್ ಇರ್ರಿಕವರ್ಡ್. ಹಾಗೇನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ರಾಯಲ್ಟಿ ಎಕ್ಸ್ಪೆನ್ಸ್ ಅನ್ನ ಕೂಡ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ರಾಯಲ್ಟಿ ಅರ್ನ್ಡ್ ಎಷ್ಟಿದೆ? 1500 ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬೇಕಾದ್ರೆ ಇದನ್ನ ಮತ್ತೆ ಈ ಶಾರ್ಟ್ ವರ್ಕಿಂಗ್ ಅನ್ನ ಕಾಂಪೌಂಡ್ ಎಂಟ್ರಿ ಮಾಡಬಹುದು. ಹೆಂಗೆ ಅಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2000 ಪ್ಲಸ್ 1500, 3500, ಮತ್ತೆ ಶಾರ್ಟ್ ವರ್ಕಿಂಗ್ಸ್ಗೆ 2000 ಕೊಡೋದು, ಮತ್ತೆ ರಾಯಲ್ಟಿಗೆ 1500 ಕೊಡೋದು. ಸೊ 3500 ಆಗುತ್ತೆ ಎರಡು ಟೋಟಲ್. ಸೊ ಹಾಗೂ ಮಾಡ್ಬೋದು, ಕಾಂಪೌಂಡ್ ಎಂಟ್ರಿನೂ ಮಾಡ್ಬೋದು. ಹಾಗೆ ಹೆಂಗ್ ಬರುತ್ತೆ ಅಂದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಟು ರಾಯಲ್ಟಿ ಅಕೌಂಟ್, ಆ ತರ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್. ಇಲ್ಲಿ ರಿಕವರ್ ಆಗಿದೆ. ಓಕೆ, ಸೊ ಇಲ್ಲೊಂದು ಎಂಟ್ರಿ ಬರುತ್ತೆ. ಫೋರ್ತ್ ಇಯರ್ ರಾಯಲ್ಟಿ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ ಟು ರಮಾನುಜಮ್ ಅಕೌಂಟ್. ಸೊ ಇಲ್ಲಿ ಶಾರ್ಟ್ ವರ್ಕಿಂಗು ರಿಕವರ್ ಆಗ್ತಾ ಇದೆ, ಯಾಕಂದ್ರೆ ಸರ್ಪ್ಲಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸರ್ಪ್ಲಸ್ ಆಗಿದೆ. ಸೊ ಅದರಿಂದ 500 ಶಾರ್ಟ್ ವರ್ಕಿಂಗ್ ರಿಕವರ್ ಆಗ್ತಾ ಇದೆ. 2000 ಮಿನಿಮಮ್ ರೆಂಟು ನಾವು ಕಟ್ಟಲೇಬೇಕು ರಮಾನುಜಮ್. ಸೊ ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಎಷ್ಟಿದೆ 2500, ಅದರಲ್ಲಿ 500 ಶಾರ್ಟ್ ವರ್ಕಿಂಗು ರಿಕವರ್ ಆಗ್ತಾ ಇರೋದು, ಮತ್ತೆ 2000 ನಾವು ರಮಾನುಜಮ್ಗೆ ಕಟ್ತಾ ಇರೋದು ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಅಂತ ಏನ್ ಬರಲ್ಲ ಇಲ್ಲಿ, ರಮಾನುಜಮ್ ಅಕೌಂಟ್ ಅಂತ ಮಾತ್ರ ಬರುತ್ತೆ. ಆಮೇಲೆ ಒಂದು ಅಬ್ಸರ್ವ್ ಮಾಡಿರ್ಬೋದು ನೀವಿಲ್ಲಿ, ಮಿನಿಮಮ್ ರೆಂಟ್ ಅಂತ ಯಾವಾಗ ಬರುತ್ತೆ ಅಂದ್ರೆ ಶಾರ್ಟ್ ವರ್ಕಿಂಗ್ ಬಂದಂತ ವರ್ಷದಲ್ಲಿ. ಶಾರ್ಟ್ ವರ್ಕಿಂಗ್ ಬಂದಂತ ವರ್ಷದಲ್ಲಿ ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸರ್ಪ್ಲಸ್ ಬಂದಂತ ವರ್ಷದಲ್ಲಿ ಆ ಕಾನ್ಸೆಪ್ಟ್ ಬರೋದಿಲ್ಲ ಅಲ್ವಾ. ಈಗ ನೀವು ಮಿನಿಮಮ್ ಇಷ್ಟು ಬಾಡಿಗೆ ಕಟ್ಟಲೇಬೇಕು ಅಂತಿದ್ದಾಗ ನಿಮ್ಗೆ ಇನ್ಕಮ್ಮೇ ಕಡಿಮೆ ಇದೆ, ಆದ್ರೂ ಅಷ್ಟು ಕಟ್ಟಲೇಬೇಕು, ಆಗ ಮಿನಿಮಮ್ ರೆಂಟ್ ಅನ್ನೋಂಥ ಕಾನ್ಸೆಪ್ಟ್ ಬರುತ್ತೆ. ಅಷ್ಟು ಕಟ್ಟಬೇಕು, ಅಷ್ಟು ಅವು ಪೇಮೆಂಟ್ ಮಾಡಬೇಕು ಅಂತ. ಆದ್ರೆ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ನೀವು ಇನ್ಕಮ್ ಅರ್ನ್ ಮಾಡ್ತಾ ಇದ್ರೆ ಆ ಕಾನ್ಸೆಪ್ಟೇ ಬರಲ್ಲ. ಸೊ ಬಂದಿರುವಂತ ಇನ್ಕಮ್ ಎಲ್ಲ ಕೊಡ್ಲೇಬೇಕಾಗುತ್ತೆ ರಾಯಲ್ಟಿ. ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಅಂತ ಹೇಳಿ ಆ ರೇಟ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಸೊ ಅದರಿಂದಾಗಿ ಇಲ್ಲಿ ರಮಾನುಜಮ್ ಅಕೌಂಟ್ ಅಂತ ಬಂದಿದೆ, ಯಾಕಂದ್ರೆ ದಿಸ್ ಎ ಕೇಸ್ ಆಫ್ ಸರ್ಪ್ಲಸ್. ಫೋರ್ತ್ ಇಯರ್ ಸರ್ಪ್ಲಸ್ ಆಗಿದೆ. ಸೊ ಅದರಿಂದ ಮಿನಿಮಮ್ ರೆಂಟ್ ಅಂತ ಬರೋದಿಲ್ಲ, ರಮಾನುಜಮ್ ಅಕೌಂಟ್ ಅಂತಾನೆ ಬರೋದು. ಅವ್ರ ಅಕೌಂಟ್ಗೆ ಡ್ಯೂ ಇದೆ ಅಂತ. ಸೊ ನೆಕ್ಸ್ಟ್
ರಮಾನಜಮ್ ಟು ಬ್ಯಾಂಕ್ ಅಕೌಂಟ್. ಸೊ ಎಷ್ಟು ಪೇಮೆಂಟ್ ಮಾಡಿದ್ವಿ ಅಷ್ಟು 2000 ಅಷ್ಟನ್ನ ಕೊಡ್ತೀವಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು. ಶಾರ್ಟ್ ವರ್ಕಿಂಗ್ಸ್ ಇರ್ರಿಕವರ್ಡ್. ಸೊ ಇರ್ರಿಕವರ್ಡ್ ಇದೆ 4th ಇಯರ್. ಸೊ 500 ಇದನ್ನು ಸೇರಿಸಿ ಕಾಂಪೌಂಡ್ ಎಂಟ್ರಿ ಮಾಡಬಹುದು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟು ರಾಯಲ್ಟಿ ಅಕೌಂಟ್ 2500. ಸೊ ಇದು 4th ಇಯರ್ ರಾಯಲ್ಟಿ. 4th ಇಯರ್ ರಾಯಲ್ಟಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, 3 years ಆಫ್ ಅಗ್ರಿಮೆಂಟ್, ಮಿನಿಮಮ್ ರೆಂಟ್ ಕಟ್ಟಿದ್ದಾರೆ. ಸೊ ಅದರಿಂದ ಮಿನಿಮಮ್ ರೆಂಟ್ ಅದೇ ಪಾಯಿಂಟ್ ಇದೆ ಇಲ್ಲಿ. ಸೊ ಫಸ್ಟ್ 3 years ಆಫ್ ಅಗ್ರಿಮೆಂಟ್ ಅಲ್ಲಿ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಯಾಕಂದ್ರೆ ಮಿನಿಮಮ್ ರೆಂಟ್ ಅನ್ನ ನಾವು ಕಟ್ತಾ ಇರೋದು, ಸರ್ಪ್ಲಸ್ ಕ್ರಿಯೇಟ್ ಆಗಿಲ್ಲ ಅಲ್ಲಿ. ಯಾವಾಗ ಸರ್ಪ್ಲಸ್ ಕ್ರಿಯೇಟ್ ಆಗುತ್ತೋ ಆಗ ರಾಯಲ್ಟಿ ಮಿನಿಮಮ್ ರೆಂಟ್ ಅನ್ನೋಂಥ ಕಾನ್ಸೆಪ್ಟ್ ಹೊಟ್ಟೋಗುತ್ತೆ. ಬರೀ ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಅಷ್ಟೇ ಬರೋದು. ಶಾರ್ಟ್ ವರ್ಕಿಂಗ್ ರಿಕವರ್ಡ್, ಇರ್ರಿಕವರ್ಡ್ ಮತ್ತೆ ರಾಯಲ್ಟಿ ಅಷ್ಟೇ ಬರೋದು. ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟ್ ಬರೋದೇ ಇಲ್ಲ ಯಾವಾಗ ಸರ್ಪ್ಲಸ್ ಇರುತ್ತೋ ಅವಾಗ. ಸೊ ಇದನ್ನ ನಾನು ಜ್ಞಾಪಕ ಇಟ್ಕೊಳ್ಳಿ. ಇದೇ ತರನೇ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು. ಸೊ ಈ ಅನಾಲಿಸಿಸ್ ಟೇಬಲ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಜರ್ನಲ್ ಎಂಟ್ರೀಸ್ ಅಲ್ಲೂ ಮಿಸ್ಟೇಕ್ ಆಗುತ್ತೆ. ಇದನ್ನ ಕೇರ್ಫುಲ್ ಆಗಿ ಮಾಡಿ ಇದನ್ನ. ಅದಕ್ಕೋಸ್ಕರನೇ ತುಂಬಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೆ ಅನಾಲಿಸಿಸ್ ಟೇಬಲ್ ಮೇಲೆ. ಮತ್ತೆ ಇದು ಅಷ್ಟೇನೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪ್ರೊಡಕ್ಷನ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನ ಮಾಡ್ಬೇಕಾದ್ರೂ ಹುಷಾರಾಗಿ ಮಾಡಿ. ಹೋದ ವರ್ಷದ್ದು ಕ್ಲೋಸಿಂಗ್ ಸ್ಟಾಕು ಈ ವರ್ಷ ಓಪನಿಂಗ್ ಸ್ಟಾಕ್ ಆಗುತ್ತೆ. ಫಸ್ಟ್ ಇಯರ್ ನೀವು 0 ಅಂತಾನೆ ತಗೋಬೇಕು. ಯಾಕಂದ್ರೆ ಆಗ್ತಾನೆ ಸ್ಟಾರ್ಟ್ ಆಗಿದೆ ಬಿಸ್ನೆಸ್, ಅಂದ್ರೆ 0 ಇರುತ್ತೆ ಓಪನಿಂಗ್ ಸ್ಟಾಕ್. ಸೊ ಈ ಸ್ಲೈಡ್ ಅನ್ನ ಒಂದ್ಸರಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಲೆಸ್ಸಿ ಬುಕ್ಸ್ ಅಲ್ಲಿ 4 ತರದ ಎಂಟ್ರಿ ಬರುತ್ತೆ ಎಲ್ಲಾ ವರ್ಷನೂ. ಕೆಲವೊಂದು ವರ್ಷಗಳಲ್ಲಿ 1-2 ಅಕೌಂಟ್ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟ್ ಬರಬೇಕಾಗಿರೋದು ರಾಯಲ್ಟಿ ಅಥವಾ ಮಿನಿಮಮ್ ರೆಂಟು ಡ್ಯೂ ಆಗಿರೋದಕ್ಕೆ. ಮಿನಿಮಮ್ ರೆಂಟ್ ಡ್ಯೂ. ಸೊ ಅಲ್ಲಿ ಏನಾದ್ರೂ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿದ್ರೆ ಸೊ ಅದನ್ನು ಕೂಡ ನೀವು ಎಂಟರ್ ಮಾಡಬೇಕು. ಹೇಗೆ ಅಂದ್ರೆ, ರಮಾನುಜಮ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಇದು ಯಾವಾಗ ಅಂದ್ರೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಂತ ವರ್ಷಗಳಲ್ಲಿ. ರಮಾನುಜಮ್ ಅಕೌಂಟ್, ರಮಾನುಜಮ್ ಅಂದ್ರೆ ಇಲ್ಲಿ ಲೆಸ್ಸರ್ ಲ್ಯಾಂಡ್ ಲಾರ್ಡ್. ಸೊ ರಮಾನುಜಮ್ ಅಕೌಂಟ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದ್ದಕ್ಕೆ ಇನ್ನೊಂದು ಎಂಟ್ರಿ, ರಾಯಲ್ಟಿ ಡೆಬಿಟ್, ಶಾರ್ಟ್ ವರ್ಕಿಂಗ್ಸ್ ಡೆಬಿಟ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಅಂದ್ರೆ ಆ ಮಿನಿಮಮ್ ರೆಂಟ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ. ರಾಯಲ್ಟಿ ಅರ್ನ್ಡ್ ಇಷ್ಟಿದೆ, ಮತ್ತೆ ಶಾರ್ಟ್ ವರ್ಕಿಂಗ್ ಇಷ್ಟು ಕ್ರಿಯೇಟ್ ಆಗಿದೆ. ಥರ್ಡ್ ಎಂಟ್ರಿ ಪೇಯ್ಡ್, ರಮಾನುಜಮ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಎಷ್ಟು ಆಕ್ಚುಲಿ ಪೇ ಮಾಡಿದ್ದಾರೆ, ಆಕ್ಚುಯಲ್ ಅಮೌಂಟ್ ಎಷ್ಟು ಪೇ ಮಾಡಿದರೆ ಅಷ್ಟನ್ನ ಎಂಟ್ರಿ ಮಾಡಬೇಕು. ಕೊನೆಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು. ಒಂದು ರಾಯಲ್ಟಿನ ಟ್ರಾನ್ಸ್ಫರ್ ಮಾಡಲೇಬೇಕಾಗುತ್ತೆ ಪ್ರತಿ ವರ್ಷ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. ರಾಯಲ್ಟಿ ಇಸ್ ಅನ್ ಎಕ್ಸ್ಪೆನ್ಸ್, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್. ಶಾರ್ಟ್ ವರ್ಕಿಂಗ್ಸ್ ಏನಾದರೂ ಇರ್ರಿಕವರ್ ಆಗಿದ್ರೆ ಆಗ ಇನ್ನೊಂದು ಎಂಟ್ರಿ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್.
ಇದು ಇರ್ರಿಕವರ್ ಆಗಿರೋದು ಎಷ್ಟು ಅಮೌಂಟ್ ಅದು. ರಿಕವರ್ ಏನಾದ್ರೂ ಆಗಿದ್ರೆ ಫಸ್ಟ್ ಎಂಟ್ರಿನಲ್ಲೇ ಬರುತ್ತೆ. ಫಸ್ಟ್ ಎಂಟ್ರಿ ಆ ವರ್ಷದ ಫಸ್ಟ್ ಎಂಟ್ರಿನಲ್ಲೇ ಬರುತ್ತೆ ಸರ್ಪ್ಲಸ್ ಇಂದ ರಿಕವರ್ ಆಗಿದೆ. ಹೇಗೆ ಅಂದ್ರೆ ರಾಯಲ್ಟಿ ಡೆಬಿಟ್, ರಾಯಲ್ಟಿ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ಸ್ ಟು ರಮಾನುಜಮಕು. ಹೇಗೆ ಬರುತ್ತೆ? ರಾಯಲ್ಟಿ ಡೆಬಿಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ರಿಕವರ್ ಆಗಿರೋದು ಎಷ್ಟು ಅಂತ, ಶಾರ್ಟ್ ವರ್ಕಿಂಗ್ಸ್ ಟು ರಮಾನುಜಮಕು ಲ್ಯಾಂಡ್ ಲಾರ್ಡ್ ಲೆಸರ್. ಸೊ ಆ ರೀತಿ ಫಸ್ಟ್ ಎಂಟ್ರಿನಲ್ಲೇ ಬಂದ್ಬಿಡುತ್ತೆ ಸರ್ಪ್ಲಸ್ ರಿಕವರ್ ಆಗಿದೆ. ಇರ್ರಿಕವರ್ ಆಗಿದ್ರೆ ಕೊನೆಯಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ತರ 4 ಎಂಟ್ರಿ ಬರುತ್ತೆ ಅಷ್ಟೇನೆ. 14 ಮಾರ್ಕ್ಸು ತುಂಬಾ ಈಸಿಯಾಗಿ ಸ್ಕೋರ್ ಮಾಡಬಹುದು ಎಂಟ್ರೀಸ್ ನ ನಾಪ್ಕ ಇಟ್ಕೊಂಡ್ರೆ. ಸೊ ಯಾವ ಅಕೌಂಟ್ ನ ಡೆಬಿಟ್ ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಇದೇ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಷ್ಟೊತ್ತಿಗೆ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.